ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಟ್ಟು ಕೊಡಲು ತೀರ್ಮಾನವನ್ನ ಮಾಡಲಾಯಿತು. ಹಾಗಾಗಿ ಕ್ಷೇತ್ರ ಫೈನಲ್ ಆಗ್ತಾ ಇದ್ದಂತೆ ಆಕ್ಟಿವ್ ಆಗಿದ್ದಾರೆ ಜೆಡಿಎಸ್ ನಾಯಕರು. ಜೆಡಿಎಸ್ಗೆ 3 ಕ್ಷೇತ್ರ ಬಿಟ್ಟು ಕೊಡೋದು ಫಿಕ್ಸ್. ಮಂಡ್ಯ, ಕೋಲಾರ, ಹಾಸನ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ನಿನ್ನೆ ಮಂಡ್ಯ ಮುಖಂಡರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಸಭೆ ನಡೆಸಿದ್ದಾರೆ. ಇವತ್ತು ಕೋಲಾರ ಜೆಡಿಎಸ್ ಮುಖಂಡರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಸಭೆ ನಡೆಸಿದರು. ಈಗಾಗಲೇ ಹಾಸನದಲ್ಲಿ ಜೆಡಿಎಸ್ ಪರ ಎಚ್.ಡಿ. ದೇವೇಗೌಡರು ಕೂಡ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಹಾಗಾದ್ರೆ ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಟ್ಟು ಕೊಡೋದು ಫಿಕ್ಸ್. ಮಂಡ್ಯ, ಕೋಲಾರ, ಹಾಸನ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಜೆಡಿಎಸ್ ಕೂಡ ಆಕ್ಟಿವ್ ಆಗಿದೆ. ನಿನ್ನೆ ಸಭೆ ನಡೆಸಿದ್ರು ಕುಮಾರಸ್ವಾಮಿ, ಇವತ್ತು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಸನದಲ್ಲಿ ಎಚ್.ಡಿ. ದೇವೇಗೌಡರು ಪ್ರಚಾರವನ್ನ ಆರಂಭಿಸಿದ್ದಾರೆ. ಹಾಗಾದ್ರೆ ಲೋಕಸಭೆ ಚುನಾವಣೆಗೆ ಮೈತ್ರಿ ಸೀಟು ಹಂಚಿಕೆ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಒಪ್ಕೊಂತಾ. ಕೋಲಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸಿರುವಂತಹ ಸಭೆಯ ದೃಶ್ಯಗಳಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.